ಕರ್ನಾಟಕದಲ್ಲಿ ಇಂದು ದೊಡ್ಡವರ ಪ್ರಚಾರ. ಬೆಂಗಳೂರು ಮಂಗಳೂರಿನಲ್ಲಿ ಮೋದಿ ಕ್ಯಾಂಪೇನ್. 3 ಕ್ಷೇತ್ರಗಳಲ್ಲಿ ರಾಹುಲ್ ರಣಕಹಳೆ. ರಾಜ್ಯ ರಾಜಧಾನಿಯಲ್ಲಿ ಮೋದಿ ರಣಕಹಳೆಯನ್ನು ಮೊಳಗಿಸುವುದಕ್ಕೆ ಇನ್ನೊಂದು ಕೆಲವೇ ಕ್ಷಣಗಳು ಬಾಕಿ ಇರೋದು. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಮೋ ಮೋಡಿಯನ್ನ ಮಾಡ್ತಾರೆ. ಸಂಜೆ 7:05ಕ್ಕೆ ಮೋದಿ ಮಹಾ ಸಮಾವೇಶ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆಯುತ್ತೆ. ಪ್ರಮುಖವಾಗಿ ಬೆಂಗಳೂರು ಉತ್ತರ, ಕೇಂದ್ರ, ದಕ್ಷಿಣ ಹಾಗೇನೆ ಚಿಕ್ಕಬಳ್ಳಾಪುರ ಅಭ್ಯರ್ಥಿಗಳ ಪರವಾಗಿ ಮೋದಿ ಮತಬೇಟೆಯನ್ನ ಮಾಡ್ತಾರೆ. ಅದಕ್ಕೆ ಈಗ ಕ್ಷಣಗಣನೆ ಶುರುವಾಗಿರೋದು. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ 7:05ಕ್ಕೆ 7:05 ಸರಿಯಾಗಿ ಮೋದಿಯ ಮಹಾ ಸಮಾವೇಶ ಆರಂಭ ಆಗುತ್ತೆ. ಅದಕ್ಕೋಸ್ಕರ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಜಮಾವಣೆಗೊಂಡಿದ್ದಾರೆ. ರಾಜ್ಯ ರಾಜಧಾನಿಯಲ್ಲಿ ನರೇಂದ್ರ ಮೋದಿ ಅವರ ರಣಕಹಳೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೊಳಗಲಿದೆ. ಸುಮಾರು 2 ಲಕ್ಷ ಜನ ಇದರಲ್ಲಿ ಭಾಗಿ ಆಗ್ತಾರೆ ಅನ್ನೋ ನಿರೀಕ್ಷೆ ಇದೆ. ಅದಕ್ಕೋಸ್ಕರನೇ ಎಲ್ಲಾ ತಯಾರಿಗಳು ಕೂಡ ಮುಗಿದಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವೇದಿಕೆ ಮೇಲೆ 25 ನಾಯಕರು ಆಸೀನರಾಗ್ತಾರೆ. ಅದರ ಜೊತೆಗೆ ನರೇಂದ್ರ ಮೋದಿ ಅವರು ಕೂಡ ಬರ್ತಾರೆ. ಆಗ್ನೇಯ ದಿಕ್ಕಿಗೆ ಬೃಹತ್ ವೇದಿಕೆಯನ್ನ ನಿರ್ಮಾಣ ಮಾಡಲಾಗಿದೆ. 100 ಸಿಸಿ ಕ್ಯಾಮೆರಾಗಳು, 9 ಬೃಹತ್ ಪರದೆಗಳನ್ನ ಅಳವಡಿಕೆಯನ್ನ ಮಾಡಲಾಗಿದೆ. ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲೇ ಕಾರ್ಯಕರ್ತರು ಹಾಗೇನೆ ಜನ ಕೂಡ ಜಮಾವಣೆಗೊಳ್ತಾರೆ. ಕಾರ್ಯಕರ್ತರು ಸಾರ್ವಜನಿಕರಿಗಾಗಿ 2 ಲಕ್ಷ ಕುರ್ಚಿಯ ವ್ಯವಸ್ಥೆ ಮಾಡಿದ್ದಾರೆ. ಇನ್ನು ಗಣ್ಯರು ಹಾಗೇನೆ ಪ್ರಮುಖ ಗಣ್ಯರಿಗೆ ಪ್ರತ್ಯೇಕವಾಗಿ ಆಸನದ ವ್ಯವಸ್ಥೆ ಮಾಡಲಾಗಿದೆ. ಇನ್ನು ಸಾರ್ವಜನಿಕರು ಹಾಗೇನೆ ಕಾರ್ಯಕರ್ತರಿಗೆ ಶೌಚಾಲಯದ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಮೋದಿ ವಿಶ್ರಾಂತಿ ಪಡೆಯೋದಕ್ಕೆ ಅಂತ 2 ಪ್ರತ್ಯೇಕ ಕೊಠಡಿಗಳನ್ನ ನಿರ್ಮಾಣ ಮಾಡಿದ್ದಾರೆ. ಇಡೀ ಅರಮನೆ ಮೈದಾನದಲ್ಲಿ ಬೆಳಕಿನ ವ್ಯವಸ್ಥೆ ಈಗ ಝಗಮಗಿಸ್ತಾ ಇದೆ. ಸಂಜೆ 7:05 ಸರಿಯಾಗಿ ಬೆಂಗಳೂರಲ್ಲಿ ಮೋದಿಯ ಮಹಾ ಸಮಾವೇಶ ನಡೆಯುತ್ತೆ. ಇದರಲ್ಲಿ 2 ಲಕ್ಷಕ್ಕೂ ಅಧಿಕ ಜನರು, ಸಾರ್ವಜನಿಕರು ಜೊತೆಗೆ ಕಾರ್ಯಕರ್ತರು ಪಾಲ್ಗೊಳ್ಳುವಂತ ನಿರೀಕ್ಷೆ ಕೂಡ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅರಮನೆ ಮೈದಾನದಲ್ಲಿ ನರೇಂದ್ರ ಮೋದಿ ಅವರು ಭಾಷಣವನ್ನ ಮಾಡ್ತಾರೆ. ಇಲ್ಲಿ ಪ್ರಮುಖವಾಗಿ ಬೆಂಗಳೂರು ಕೇಂದ್ರ, ಉತ್ತರ, ದಕ್ಷಿಣ, ಗ್ರಾಮಾಂತರ ಹಾಗೇನೆ ಚಿಕ್ಕಬಳ್ಳಾಪುರ ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಮತಯಾಚನೆಯನ್ನ, ಮತ ಪ್ರಚಾರವನ್ನ ನರೇಂದ್ರ ಮೋದಿ ಅವರು ಮಾಡೋದು. ಆಲ್ರೆಡಿ ಈಗ ಮಂಗಳೂರಲ್ಲಿ ಮಾತಾಡಿದ್ದಾರೆ. ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರು, ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ನಡೆಯುವಂತಹ ಸಮಾವೇಶದಲ್ಲಿ ನರೇಂದ್ರ ಮೋದಿ ಅವರು ಪಾಲ್ಗೊಳ್ತಾರೆ. ಅರಮನೆ ಮೈದಾನದಲ್ಲಿ ನಾವು ಲೈವ್ ಫುಟೇಜ್ ಅನ್ನ ಗಮನಿಸ್ತಾ ಇದ್ದೀವಿ. ಸಾಕಷ್ಟು ಸಂಖ್ಯೆಯಲ್ಲಿ ಈಗ ಅಂದಾಜಿರೋದು, ಒಂದು ನಿರೀಕ್ಷೆ ಇರೋದು 2 ಲಕ್ಷ ಜನರು, ಸಾರ್ವಜನಿಕರು, ಕಾರ್ಯಕರ್ತರು ಅಲ್ಲಿ ಜಮಾವಣೆಗೊಂಡಿದ್ದಾರೆ ಅಂತ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೋದಿ ಅವರು ಅಲ್ಲಿ ಬಂದು ಭಾಷಣ ಮಾಡ್ತಾರೆ. ಇನ್ನು ಮೋದಿ ಸಮಾವೇಶಕ್ಕೆ ಜನಸಾಗರವೇ ಹರಿದು ಬರ್ತಾ ಇದೆ. ರಾಜ್ಯ ರಾಜಧಾನಿ ಬೆಂಗಳೂರಲ್ಲಿ ಅರಮನೆ ಮೈದಾನದತ್ತ ಕಾರ್ಯಕರ್ತರ ದಂಡು ಹರಿದು ಬರ್ತಾ ಇರೋದ್ರಿಂದ ಟ್ರಾಫಿಕ್ ಜಾಮ್ ಸಾಕಷ್ಟು ಉಂಟಾಗಿದೆ. ಟ್ರಾಫಿಕ್ ಅನ್ನ ನಿಯಂತ್ರಣ ಮಾಡ್ತಾ ಇದ್ದಾರೆ 1600 ಮಂದಿ ಪೊಲೀಸರು. ಜನ ಇದೀಗ ಸುಸ್ತಾಗಿ ಹೋಗಿದ್ದಾರೆ. ಒಂದ್ ಕಡೆ ಟ್ರಾಫಿಕ್ ಜಾಮ್ ನಿಂದ ಮೋದಿ ಸಮಾವೇಶಕ್ಕೆ ಜನಸಾಗರ ಇನ್ನೊಂದ್ ಕಡೆ ಹರಿದು ಬರ್ತಾ ಇರೋದ್ರಿಂದ ಈ ಟ್ರಾಫಿಕ್ ಸಮಸ್ಯೆ ಉಂಟಾಗಿರೋದು. ಎಲ್ಲರೂ ಕೂಡ ಈಗ ಅರಮನೆ ಮೈದಾನದತ್ತ ಹರಿದು ಬರ್ತಾ ಇದ್ದಾರೆ. ಟ್ರಾಫಿಕ್ ನಿಯಂತ್ರಣ ಮಾಡೋದಕ್ಕೆ ಅಂತಾನೆ 1600 ಜನ ಪೊಲೀಸರನ್ನ ಈಗ ನಿಯೋಜನೆ ಮಾಡಿರೋದು. ಕೆಲವೊಂದಿಷ್ಟು ಕಡೆ ಈಗ ಮಾರ್ಗ ಬದಲಾವಣೆ ಕೂಡ ಮಾಡಲಾಗಿದೆ. ಪ್ರಮುಖವಾಗಿ ಪ್ರತ್ಯೇಕ ವಾಹನ ನಿಲುಗಡೆಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಮೇಕ್ರಿ ಸರ್ಕಲ್ ಸೇರಿದಂತೆ ಒಂದಿಷ್ಟು ಕಡೆ ಈಗ ಈ ರೂಟ್ ಅನ್ನ ಚೇಂಜ್ ಮಾಡಿದ್ದಾರೆ. ಸಾರ್ವಜನಿಕರಿಗೆ ಯಾವುದೇ ರೀತಿಯಲ್ಲೂ ಕೂಡ ತೊಂದರೆ ಆಗಬಾರದು ಅಂತ. ಬಟ್ ಈಗ ಸಮಾವೇಶದತ್ತ ಸುಮಾರು 2 ಲಕ್ಷ ಜನ ಅಂದ್ರೆ ಬೆಂಗಳೂರಂತ ಸಿಟಿಯಲ್ಲಿ ನಾವೇ ಕ್ಯಾಲ್ಕುಲೇಷನ್ ಹಾಕೊಳ್ಬಹುದು. ಸೊ ಎಷ್ಟು ಟ್ರಾಫಿಕ್ ಉಂಟಾಗಬಹುದು ಅಂತ ಕೇಳಿ ಸಂಜೆ ಟೈಮ್ ಕೂಡ ಆಗಿರೋದ್ರಿಂದ ಅರಮನೆ ಮೈದಾನದತ್ತ ಆ ರೋಡಲ್ಲಿ ಹೋಗೋರು ತುಂಬಾ ಜನ ಇರ್ತಾರೆ. ಬಟ್ ಅಲ್ಲೇ ಸಮಾವೇಶ ನಡೀತಾ ಇರೋದ್ರಿಂದ ಈಗ ಟ್ರಾಫಿಕ್ ನಿಯಂತ್ರಣ ಮಾಡೋದಕ್ಕೂ ಕೂಡ ಪೊಲೀಸರಿಗೂ ಈಗ ಕಷ್ಟ ಆಗ್ತಿದೆ, ಹರಸಾಹಸ ಪಡ್ತಿದ್ದಾರೆ. ಅದಕ್ಕೋಸ್ಕರನೇ 1600 ಮಂದಿ ಪೊಲೀಸರನ್ನ ಈಗ ನಿಯೋಜನೆ ಮಾಡಲಾಗಿದೆ. ವಿಜುವಲ್ಸ್ ಅಲ್ಲೂ ನಾವು ಗಮನಿಸ್ತಿದ್ದೀವಿ. ಒಂದ್ ಕಡೆ ಪೊಲೀಸರು ಯಾವ ರೀತಿ ಟೈಟ್ ಸೆಕ್ಯೂರಿಟಿ ಜೊತೆಗೆ ಏನೆಲ್ಲ ಪ್ಲಾನಿಂಗ್ ಅನ್ನ ಮಾಡ್ಕೊಳ್ತಿದ್ದಾರೆ, ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಅಂತ. ಒಂದು ಕಡೆ ಸಾರ್ವಜನಿಕರಿಗೂ ತೊಂದರೆ ಆಗಬಾರ್ದು, ಅಲ್ಲಿ ಬರ್ತಿರುವಂತ ಕಾರ್ಯಕರ್ತರಿಗೂ ತೊಂದರೆ ಆಗಬಾರ್ದು, ಜೊತೆಗೆ ಪ್ರಧಾನಿಗೂ ಕೂಡ ಟೈಟ್ ಸೆಕ್ಯೂರಿಟಿಯನ್ನ ಕೊಡಬೇಕು ಬೆಂಗಳೂರಿಗೆ ಬರ್ತಾ ಇರೋದ್ರಿಂದ. ಸೊ ಇನ್ನೊಂದು ಕಡೆ ಈಗ ಜನರಿಗೆ ಯಾವ ರೀತಿ ತೊಂದರೆ ಆಗಬಾರ್ದು, ಯಾವ ರೀತಿ ಮಾರ್ಗ ಬದಲಾವಣೆಯನ್ನ ಮಾಡಬಹುದು, ಅದನ್ನು ಕೂಡ ಆ ವ್ಯವಸ್ಥೆಯನ್ನ ಕೂಡ ಪೊಲೀಸರಲ್ಲಿ ಮಾಡ್ತಾ ಇದ್ದಾರೆ.
ಟ್ರಾಫಿಕ್ ಸಮಸ್ಯೆ ಈಗ ಸಾಕಷ್ಟು ಉಂಟಾಗ್ತಿದೆ. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ ಲೈವ್ ನಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ರಿಪೋರ್ಟರ್ ಮಂಜುನಾಥ್. 1600 ಜನ ಪೊಲೀಸರು ಇದ್ದಾರೆ, ಸುಮಾರು 2 ಲಕ್ಷ ಜನ ಅಲ್ಲಿ ಸೇರ್ಕೊಂಡಿದ್ದಾರೆ ಸಮಾವೇಶದಲ್ಲಿ ಅಂತ ಇನ್ಫಾರ್ಮೇಶನ್ ಇರೋದ್ರಿಂದ ಸೊ ಬೆಂಗಳೂರಂತ ಸಿಟಿಯಲ್ಲಿ ನಾವೇ ಒಂದು ಅಂದಾಜಿ ಕ್ಯಾಲ್ಕುಲೇಷನ್ ಹಾಕೊಳ್ಬಹುದು. ಸೊ ಯಾವೆಲ್ಲ ಏರಿಯಾದಲ್ಲಿ ಈಗ ಸಾಕಷ್ಟು ಟ್ರಾಫಿಕ್ ಜಾಮ್ ಇದೆ, ಅದನ್ನ ಯಾವ ರೀತಿ ಪೊಲೀಸರು ನಿಯಂತ್ರಣ ಮಾಡ್ತಿದ್ದಾರೆ ಮಂಜುನಾಥ್? ಶರ್ಮಿತಾ, ಇಡೀ ಅಂದ್ರೆ ಅರಮನೆ ಮೈದಾನದ ಸುತ್ತಲೂ ಕೂಡ ಟ್ರಾಫಿಕ್ ಜಾಮ್ ಇದೆ. ಆದ್ರೆ ಏನು ಪ್ರಧಾನಮಂತ್ರಿಗಳು ಬರ್ತಾ ಇದ್ದಾರೆ ಅದು ಒಂದು ಮಾರ್ಗ ಮಾತ್ರ ಪೊಲೀಸರು ಬಹಳ ನೀಟಾಗಿ ಸಂಚಾರ ವ್ಯವಸ್ಥೆಗೆ ಯಾವುದೇ ರೀತಿ ಧಕ್ಕೆ ಬಾರದ ರೀತಿಯಲ್ಲಿ ಅಥವಾ ಯಾವುದೇ ವಾಹನಗಳು ಜಾಮ್ ಆಗದ ರೀತಿಯಲ್ಲಿ ಎಲ್ಲ ರೀತಿಯ ಕಟ್ಟೆಚ್ಚರಗಳನ್ನ ತೆಗೆದುಕೊಂಡಿದ್ದಾರೆ. ಮತ್ತೆ ಇಡೀ ಅವರು ಬರುವಂತಹ ಹಾದಿಗೆ ಎಲ್ಲ ರೀತಿಯ ಪೊಲೀಸ್ ಸಿಬ್ಬಂದಿಯನ್ನ ಟ್ರಾಫಿಕ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಿಕೊಂಡಿದ್ದಾರೆ. ಅದನ್ನು ಹೊರತಾಗಿ ನಾವು ನೋಡೋದಾದ್ರೆ ಇವತ್ತು ಸಂಜೆ ಅರಮನೆ ಮೈದಾನ ಒಂದು ರೀತಿ ಜನಸಾಗರವೇ ಸೇರಿದೆ ಅನ್ನುವಂಥದ್ದು ಹೇಳ್ಬೋದು. ಇಲ್ಲಿ ಬಂದಂತಹ ಎಲ್ಲ ಬರ್ತಿರುವಂತವರು ಕೂಡ ಅಷ್ಟೇ ಬರೀ ಮೋದಿ 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 ಅನ್ನುವಂಥ ಮಾತು ಹೊರತಾಗಿ ಬೇರೆ ಏನು ಈ ಕೇಳಿಸ್ತಾ ಇಲ್ಲ ಅನ್ನುವಂಥದ್ದು. ಈಗ ನಾವು ಪ್ರಸ್ತುತ ಒಂದು ಜನರಲ್ ಗೇಟ್ ಅಲ್ಲಿ ಇದ್ದೇವೆ. ಅದರ ಒಂದು ದೃಶ್ಯವನ್ನ ನಿಮಗೆ ತೋರಿಸೋದಾದ್ರೆ ಬರೋರು ಇರ್ಬೋದು, ಯಾವ ತರ ಬರ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ನಾವು ನೋಡ್ಬೋದು. ಮೋದಿ ಅವರ ಆಗಮನಕ್ಕೆ ಅವರ ಭಾಷಣವನ್ನ ಕೇಳಲಿಕ್ಕೆ ಎಲ್ಲ ರೀತಿಯಿಂದ ಜನ ನಾನಾ ಭಾಗಗಳಿಂದ ಕೂಡ ಬರ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ಇದೇ ಜಂಕ್ಷನ್ ಅಂದ್ರೆ ಇದನ್ನ ಮಾವನಕಾಯಿ ಮಂಡಿ ರಸ್ತೆ ಅಂತಾರೆ, ಅಮಾನುಲ್ಲಾ ಗೇಟ್ ಅಂತಾರೆ. ದೂರದರ್ಶನದ ಪಕ್ಕ ಇರುವಂತಹ ಈ ಗೇಟು, ಈ ಗೇಟಿನಲ್ಲಿ ಅಂದ್ರೆ ಪ್ರಮುಖವಾಗಿ ಇಲ್ಲಿ ಟ್ರಾಫಿಕ್ ಪ್ರಮುಖ ಸಮಸ್ಯೆ ಆಗುವಂತದ್ದು. ಯಾಕೆ ಅಂತ ಅಂದ್ರೆ ಈ ಎರಡೂ ಪ್ರಮುಖ ಈ ರಸ್ತೆಗಳನ್ನ ಕೂಡುವಂತದ್ದು ಅಂದ್ರೆ ಇಲ್ಲಿ ಪಬ್ಲಿಕ್ ಬರೋದಿರ್ಬೋದು, VVIP ಮೂವ್ಮೆಂಟ್ ಇರ್ಬೋದು, ಎಲ್ಲವೂ ಕೂಡ ಇದೇ ರಸ್ತೆಯಲ್ಲಿ ಬರೋ ಕಾರಣಕ್ಕೆ ಒಂದು ರೀತಿ ಟ್ರಾಫಿಕ್ ಜಾಮ್ ಆಗುವಂತದ್ದು ಜಾಸ್ತಿ ಇದೆ. ಅದೇ ರೀತಿ ನಾವು ಈ ಹಿಂದೆ ಕೂಡ ತೋರಿಸ್ತಾ ಇದ್ವಿ ನಮ್ಮ ದೃಶ್ಯಗಳಲ್ಲಿ ಟ್ರಾಫಿಕ್ ಜಾಮ್ ಆಗ್ತಾ ಇತ್ತು. ಮತ್ತೆ ಅಲ್ಲಿ ಪೊಲೀಸರು ಬಂದು ಪದೇ ಪದೇ ಅದನ್ನು ಕ್ಲಿಯರ್ ಮಾಡುವಂತದ್ದು, ಜಾಸ್ತಿಯನ್ನ ಟ್ರಾಫಿಕ್ ಮಾಡ್ಕೊಳ್ಳದೆ ಒಂದೊಂದು ಟ್ರಾಫಿಕ್ ಜಾಮ್ ಆಗೋ ರೀತಿಯಲ್ಲಿ ಕೂಡ ಕೆಲವು ಇಲ್ಲಿ ನಾವು ನೋಡ್ಬೋದು. ಈಗಲೂ ಕೂಡ ನಮಗೆ ಕಾಣಿಸ್ತಾ ಇದೆ ಆ ಟ್ರಾಫಿಕ್ ಜಾಮ್ ಹೇಗಿರುತ್ತೆ ಅನ್ನುವಂಥದ್ದು. ಯಾಕೆ ಅಂತ ಅಂದ್ರೆ ಇದು ಪ್ರಮುಖ ರಸ್ತೆ, ಇದೇ ರಸ್ತೆಯಲ್ಲಿ VVIPಗೂ ಕೂಡ ಮೂವ್ಮೆಂಟ್ ಇದೆ, ಮತ್ತೆ ಅದೇ ರೀತಿ ಪಬ್ಲಿಕ್ಗೂ ಕೂಡ ಮೂವ್ಮೆಂಟ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಬರುವಂತಹ ವಾಹನಗಳು ಅಲ್ಲಿ ಸುತ್ತಮುತ್ತ ಪ್ರದೇಶಗಳಲ್ಲಿ ಅಂದ್ರೆ ಇಲ್ಲಿ ಒಂದಷ್ಟು ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ, ಅಲ್ಲಿ ನಿಲ್ಲಿಸಿ ಇಲ್ಲಿಗೆ ಬರಬೇಕು ಜನ. ಅದನ್ನ ಹೊರತಾಗಿ ನಾವು ನೋಡೋದಾದ್ರೆ ಟ್ರಾಫಿಕ್ ಜಾಮ್ ಯಾವ ತರ ಇದೆ ಅಂತ ನಾವು ನೋಡಬಹುದು. ಈಗ ಅಮಾನುಲ್ಲಾ ಗೇಟ್ ಅಂದ್ರೆ ಇಲ್ಲಿ ಪ್ರಮುಖವಾಗಿ VVIPಗಳಿಗೂ ಮಾತ್ರ ಒಂದು ಗೇಟ್ ಅಲ್ಲಿ, ಅಮಾನುಲ್ಲಾ ಖಾನ್ ಗೇಟ್ ಅಲ್ಲಿ VVIPಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದರ ಹೊರತಾಗಿ ಈ ಕಡೆ ಇನ್ನೊಂದು ಜನರಲ್ ಗೇಟ್ ಅಲ್ಲಿ ಈಗ ನಾವೇನ್ ತೋರಿಸ್ತಾ ಇದ್ವಿ ಇಷ್ಟೊತ್ತು ಆ ಗೇಟ್ ಅಲ್ಲಿ ಪಬ್ಲಿಕ್ ಗೆ ಅಲೋ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ವಾಹನಗಳಿಲ್ಲ, ಬರೋರು ಅಂದ್ರೆ ಅಲ್ಲಿ ಪಾರ್ಕಿಂಗ್ ವಾಹನಗಳನ್ನ ಪಕ್ಕದ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದಾರೆ, ಅಲ್ಲಿ ಬಿಟ್ಟು ಬರಬಹುದು ಅನ್ನುವಂಥದ್ದು ಕಾರಣಕ್ಕೋಸ್ಕರ ಇಲ್ಲಿ ಜನರಲ್ ಇದು ಮಾಡಿದ್ದಾರೆ. ಶರ್ಮಿತಾ, ಮಂಜುನಾಥ್, ಸಂಜೆ ಟೈಮ್ ಆಗಿರೋದ್ರಿಂದ ಈಗ ಆಫೀಸ್ ಬಿಟ್ಟು ಮನೆಗೆ ಹೋಗೋರೆ ಜಾಸ್ತಿ ಸಂಖ್ಯೆಯಲ್ಲಿ ಇರ್ತಾರೆ. ಸೊ ಈಗ ಪರ್ಯಾಯ ವ್ಯವಸ್ಥೆ ಅಂದ್ರೆ ಮಾರ್ಗ ಬದಲಾವಣೆ ಅಂದ್ರೆ ಏನೆಲ್ಲ ಅಲ್ಲಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಪೊಲೀಸರು? ಶರ್ಮಿತಾ, ಇವತ್ತು ಸೆಕೆಂಡ್ ಸ್ಯಾಟರ್ಡೆ ಆಗಿರೋ ಕಾರಣಕ್ಕೆ ಒಂದು ರೀತಿಯಲ್ಲಿ ಅಂದ್ರೆ ಆಫೀಸ್ ಕ್ಲೋಸ್ ಆಗಿರುತ್ತೆ, ಜನ ಬರುವಂತದ್ದಿರ್ಬೋದು ಅಥವಾ ಹೋಗುವಂತದ್ದಿರ್ಬೋದು, ಸರ್ಕಾರಿ ಕಚೇರಿಗಳು ಎಲ್ಲ ರೀತಿ ಕ್ಲೋಸ್ ಆಗಿರುತ್ತೆ. ಅದರಲ್ಲಿ ಒಂದು ಸ್ವಲ್ಪ ರಿಲ್ಯಾಕ್ಸ್ ಅಂತ ಹೇಳ್ಬೋದು ಬೆಂಗಳೂರಿಗೆ. ಆದ್ರೆ ಒಂದು 5 ಗಂಟೆ ಹೊತ್ತಿಂದ ಈ ಕ್ಷಣದವರೆಗೂ ಅಂದ್ರೆ ನಾವು ಈ ಕ್ಷಣದವರೆಗೂ ಕೂಡ ಇದು ಸುತ್ತಮುತ್ತ ಪ್ರಮುಖ ಜಂಕ್ಷನ್ ಮೇಕ್ರಿ ಸರ್ಕಲ್ ಅನ್ನುವಂಥದ್ದು ಮತ್ತೆ ಅರಮನೆ ಮೈದಾನ ಇರುವಂತದ್ದು ಪ್ರಮುಖ ಜಂಕ್ಷನ್ ಆಗಿರೋ ಕಾರಣಕ್ಕೆ ವಾಹನಗಳು ಪದೇ ಪದೇ ರಸ್ತೆ ಅಂದ್ರೆ ಟ್ರಾಫಿಕ್ ಜಾಮ್ ಆಗ್ತಾನೆ ಇರುತ್ತೆ. ಇದಕ್ಕೆ ನಾನಾ ಮಾರ್ಗಗಳನ್ನು ಕೂಡ ಪೊಲೀಸರು ಸಿದ್ಧ ಮಾಡ್ಕೊಂಡಿದ್ದಾರೆ. ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕಡೆಯಿಂದ ಬಂದ್ರೆ ನೀವು ಪಾರ್ಕಿಂಗ್ ಎಲ್ಲಿ ಮಾಡಬೇಕು ಅನ್ನುವಂಥದ್ದು, ಅಥವಾ ಈ ಮಾರ್ಗದಲ್ಲಿ ಅಂದ್ರೆ ಬಳ್ಳಾರಿ ರಸ್ತೆಯಲ್ಲಿ ಬಂದ್ರೆ ಹೇಗೆ ಇರಬೇಕು ಅನ್ನುವಂಥದ್ದು, ಮತ್ತೆ ಸದಾಶಿವನಗರ ರಸ್ತೆಯಲ್ಲಿ ಬಂದ್ರೆ ನೀವು ವಾಹನಗಳನ್ನು ಎಲ್ಲಿ ನಿಲ್ಲಿಸಿ ನೀವು ಪುನಃ ಅರಮನೆ ಮೈದಾನ ಪ್ರವೇಶ ಮಾಡಬೇಕು ಅನ್ನುವಂಥದ್ದು. ಸೊ ಇವೆಲ್ಲವೂ ಕೂಡ ಈ ನಿನ್ನೆಯಿಂದಲೇ ಪ್ರಕಟ ಮಾಡಿದವೆ. ನಾವು ಕೂಡ ಮಾಧ್ಯಮಗಳು ಈ ಎಲ್ಲೆಲ್ಲಿ ತಮ್ಮ ವಾಹನಗಳನ್ನು ಪಾರ್ಕಿಂಗ್ ಮಾಡಿ ಬರಬೇಕು ಅನ್ನುವಂಥದ್ದು ಕೂಡ ಪದೇ ಪದೇ ತೋರಿಸ್ತಾ ಇದೀವಿ. ಶರ್ಮಿತಾ, ಓಕೆ ಮಂಜುನಾಥ್, ಈಗ ನಿಮ್ ಸುತ್ತಮುತ್ತ ಕೂಡ ಸಾಕಷ್ಟು ಜನ ಇದ್ದಾರೆ, ಬಹುಶಃ ಕಾರ್ಯಕರ್ತರು ಮೋದಿ ಅಭಿಮಾನಿಗಳು ಅಂತ ಅನ್ಸುತ್ತೆ, ಸಾರ್ವಜನಿಕರು ಇದ್ದಾರೆ, ಅವ್ರನ್ನ ಮಾತಾಡ್ಸೋ ಪ್ರಯತ್ನ ಮಾಡಬಹುದಾ ಅಲ್ಲಿ ಮಂಜುನಾಥ್? ಓಕೆ, ಇಲ್ಲಿ ಬಹಳ ನಗರದ ವಿವಿಧ ಭಾಗಗಳಿಂದ ಕೂಡ ಬಂದಿದ್ದಾರೆ. ಎಲ್ಲಿಂದ ಬಂದಿದ್ಯಾ? ನಾಗೇನಹಳ್ಳಿ. ಯಾಕೆ ಬಂದಿದ್ಯಾ? ಮೋದಿನೇ ನೋಡಕ್ಕೆ. ಮೋದಿ ಭಾಷಣ ಕೇಳ್ತೀಯಾ? ಬೇಡ ಬಿಡಿ. ಇಲ್ಲಿ ಕೂಡ ಅನೇಕ ಜನ ನಾವು ನೋಡ್ಬೋದು. ಮತ್ತೆ ಹೆಣ್ಮಕ್ಳು ಕೂಡ ಬಂದಿದ್ದಾರೆ, ಈ ಕಡೆ ನೋಡ್ಬೋದು, ಚಿಕ್ಕ ಮಕ್ಕಳು ಎಲ್ಲ ರೀತಿ.
ಇಲ್ಲೂ ಕೂಡ ನೋಡ್ಬೋದು ಶರ್ಮಿತಾ. ಓಕೆ ಓಕೆ